ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಇವತ್ತು ಹೊರಟಿರೋದು ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ. ಇದು ಬೆಂಗಳೂರು ಮೈಸೂರಿಗೆ ಹೋಗೋ ಮಾರ್ಗದಲ್ಲಿ ಕಲ್ಲಹಳ್ಳಿಯಲ್ಲಿ ಈ ದೇವಸ್ಥಾನ ಇದೆ. ಈ ದೇವಸ್ಥಾನಕ್ಕೆ ಹೋಗೋರೆಲ್ಲ ಸೈಟು ಅಥವಾ ಮನೆ ಕಟ್ಟೋರು ಅವ್ರ ಆಸೆಗಳು ಬೇಗ ನೆರವೇರಲಿ ಅಂದ್ಬಿಟ್ಟು ಈ ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಪಾರ್ಕಿಂಗ್ ಕೂಡ ತುಂಬ ವಿಶಾಲವಾಗಿದೆ. ಹಾಗಾಗಿ ನೀವು 2 ವೀಲರ್ ಅಥವಾ 4 ವೀಲರ್ ಅಂದರೆ ಕಾರಲ್ಲಿ ಅಥವಾ ಬಸ್ಸಲ್ಲಿ ಕೂಡ ಈ ದೇವಸ್ಥಾನಕ್ಕೆ ಆರಾಮಾಗಿ ಬರ್ಬೋದು. ಈ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ನೀವು ಇಲ್ಲಿ ಒಂದು ಪೂಜೆ, ಆಮೇಲೆ ಇಲ್ಲೇ 2 ಇಟ್ಟಿಗೆನ ಕೊಂಡ್ಕೋಬೋದು ಅಥವಾ ಮನೆಯಿಂದ ಕೂಡ ತೊಗೊಂಡು ಹೋಗ್ಬೋದು. ಇಲ್ಲಿ ಸುತ್ತಲೂ ಕೆರೆ ಕೂಡ ಇದೆ, ತುಂಬ ಚೆನ್ನಾಗಿದೆ. ಆಮೇಲೆ ಈ ದೇವಸ್ಥಾನ ಇನ್ನೂ ಕಟ್ತಾ ಇದ್ದಾರೆ ನೋಡಿ, ಹೀಗೆ ಇನ್ನೂ ಕಟ್ತಾ ಇದ್ದಾರೆ. ಈ ದೇವಸ್ಥಾನಕ್ಕೆ 2 ಇಟ್ಟಿಗೆ ಆಮೇಲೆ ಅಲ್ಲೇ ಸಿಗುವಂಥ ಮಣ್ಣು, ಒಂದು ಪೂಜೆನ ತೊಗೊಂಡು ಒಳಗೆ ಹೋಗ್ತಿದ್ದಂಗೆ ನಿಮಗೆ 250 ರುಪೀಸ್ ಒಂದು ಚೀಟನ್ನ ಬರ್ಕೊಡ್ತಾರೆ. ಅದನ್ನು ಪುರೋಹಿತರಿಗೆ ಕೊಟ್ಟ ಮೇಲೆ ಆ ಇಟ್ಟಿಗೆ ಆಮೇಲೆ ಮಣ್ಣನ್ನು ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಒಳಗಡೆ ದೇವರಿದ್ದಾರೆ, ಭೂವರಹ ಸ್ವಾಮಿ ಒಳಗಡೆ ಇರೋದು. ಈ ಟೇಬಲ್ ಮೇಲೆ ಇಟ್ಬಿಟ್ಟು ನೋಡಿ ಈ ಥರ ಪೂಜೆ ಮಾಡಿಬಿಟ್ಟು ಕೊಡ್ತಾರೆ. ಆಮೇಲೆ ಈ ಇಟ್ಟಿಗೆ ಆಮೇಲೆ ಮಣ್ಣು ತೊಗೊಂಡು ನೀವು 11 ಪ್ರದಕ್ಷಿಣೆ ಹಾಕಿದ ಮೇಲೆ ಒಂದು ಇಟ್ಟಿಗೆನ ಇಲ್ಲಿಟ್ಟು ದೇವಸ್ಥಾನದ ಎದುರುಗಡೆ ಇಟ್ಟು ಪೂಜೆ ಮಾಡಬೇಕು. ಇನ್ನೊಂದು ಇಟ್ಟಿಗೆನ ನೀವು ಮನೆಗೆ ತೊಗೊಂಡು ಹೋಗಿ ಅದು ದೇವ್ರ ಮನೆ ಗೋಡೆಯಲ್ಲಿ ಇಟ್ಟು ಮನೆ ಕಟ್ಬೋದು. ಆಮೇಲೆ ನಿಮಗೆ ಆ ಮಣ್ಣನ್ನು ದೇವ್ರ ಮನೇಲಿಟ್ಟು ಅರಿಶಿಣದ ಬಟ್ಟೆನಲ್ಲಿ ಅದನ್ನು ಮಣ್ಣನ್ನು ಕಟ್ಟಿ ದೇವ್ರ ಮನೇಲಿಟ್ಟು ದಿನ ಪೂಜೆ ಮಾಡಬೇಕು. ನಿಮ್ಮ ಆಸೆ ನೆರವೇರಿದ ಮೇಲೆ ಅದನ್ನು ತುಳಸಿ ಗಿಡಕ್ಕೆ ಹಾಕಿ ಮತ್ತೆ ಬಂದು ನೀವು ಇಲ್ಲಿ ಪೂಜೆ ಕೊಟ್ಬಿಟ್ಟು ಹೋಗಬೇಕು. ಇದು ಒಂದು ನಿಯಮ. ಈ ದೇವಸ್ಥಾನದಲ್ಲಿ ಪ್ರಸಾದ ಕೂಡ ವಿತರಣೆ ಮಾಡ್ತಾರೆ. ಎಲ್ಲ ಪ್ರಸಾದ ಎಲ್ಲ ತೊಗೊಂಡ್ಮೇಲೆ ಅಲ್ಲೇ ಸುಮಾರು ಅಂಗಡಿಗಳು, ತರಕಾರಿ, ಹೂವು, ಆಮೇಲೆ ನಿಮಗೆ ಆರ್ಗ್ಯಾನಿಕ್ ಅಂದ್ಬಿಟ್ಟು ಅಲ್ಲಿ ಬೆಲ್ಲ ಅದು ಇದೆಲ್ಲ ಮಾರ್ತಿರ್ತಾರೆ. ಅದನ್ನೆಲ್ಲ ಕೊಂಡ್ಕೊಂಡು ನಿಮ್ಮ ಆಸೆಗಳನ್ನೆಲ್ಲ ನೆರವೇರಲಿ ಅಂತ ಭೂವರಹ ಸ್ವಾಮಿಗೆ ಕೇಳಿಕೊಂಡು ನಾವು ಮನೆಗೆ ವಾಪಸ್ ಬಂದ್ವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು.